ಅವರ ಮುಂದಿನ ಕಾರ್ಯಕಾಲಕ್ಕೆ ಶುಭವಾಗಲಿ. ಕೇಂದ್ರ ಸರ್ಕಾರ ಕರ್ನಾಟಕದ ಜನರ ಅಭಿವೃದ್ಧಿಗಾಗಿ ಕರ್ನಾಟಕ ಸರ್ಕಾರದೊಂದಿಗೆ ಆಪ್ತವಾಗಿ ಕಾರ್ಯನಿರ್ವಹಿಸಲಿದೆ ಅಂತ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಡಿಕೆ ಶಿವಕುಮಾರ್ರನ್ನ ಅಭಿನಂದಿಸಿದ್ದಾರೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಶ್ರೀ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಗಳು. ತಮಗೆ ದೊರೆತಿರುವ ಈ ಅವಕಾಶವನ್ನು ಜನಪರ ಕೆಲಸಗಳಿಗೆ ಹಾಗೂ ಕರ್ನಾಟಕದ ಅಭಿವೃದ್ಧಿಗೆ ಉಪಯೋಗ ಮಾಡಿಕೊಳ್ಳಿ ಎಂದು ಆಶಿಸುತ್ತೇನೆ ಎಂದಿದ್ದಾರೆ. ಭಾಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಮತ್ತು ಈ ರೀತಿ ಎಲ್ಲರೂ ಕೂಡ ಒಂಥರ ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥದ್ದು. ಎಲ್ಲ ಕಾರ್ಯಕರ್ತರು ಕೂಡ ದುಡಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶಗಳು ಸಿಗ್ತವೆ ಅಂತಕ್ಕಂಥದ್ದಕ್ಕೆ ಇದೊಂದು ಉದಾಹರಣೆ. ಸರ್, ನಿಮ್ಗೆ ಇನ್ನೊಂದು ಆಸೆ ಇದೆ, ಸಚಿವ ಸಂಪುಟ ಸೇರಬೇಕು ಅಂತ ಹೇಳುವಂಥದ್ದು. ಅದು ಯಾವಾಗ ನೆರವೇರುತ್ತೆ? ಅವರ ಆಸೆ ನಾವು ಈಡೇರಿಸಿದ್ದೀವಿ, ನಮ್ಮ ಆಸೆನ ಅವ್ರು ಈಡೇರಿಸಬೇಕು. ಯಾವಾಗ ಈಡೇರಬಹುದು ಅನ್ಸುತ್ತೆ ಸರ್? ನೆಕ್ಸ್ಟ್ ಸಚಿವ ಸಂಪುಟ ಇನ್ನೊಂದು 18 ದಿನದಲ್ಲಿ ವಿಸ್ತರಣೆ ಆಗುತ್ತೆ. ಸೊ ಅವಾಗ ಏನಾದರೂ ನೀವು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಿ ಅನ್ನೋ ನಂಬಿಕೆ ಇದೆಯಾ? ನೋಡೋಣ. ಎಲ್ಲ ಭಗವಂತನಿಗೆ ಬಿಟ್ಟಿದ್ದೀವಿ, ಹೈಕಮಾಂಡ್ಗೆ ಬಿಟ್ಟಿದ್ದೀವಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾದರೂ ಈ ಬಗ್ಗೆ ಪ್ರಸ್ತಾವನೆ ಇಡ್ತೀರಾ ಸರ್? ಡಿ ಕೆ ಶಿವಕುಮಾರ್ ಮುಂದೆ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಕಾರಣ ಏನಂತಂದ್ರೆ ಅವರೇ ಗುರುತು ಮಾಡ್ತಾರೆ ಅಂತೇಳಿ. ಸೊ ನಂಬಿಕೆ ಇದೆ? ಖಂಡಿತ ಇದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಇವಿಷ್ಟು ಮಾಗಡಿ ಬಾಲಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವಿದ್ಯಾಶ್ರೀ ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.